ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ಬಿಜೆಪಿಯಿಂದ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ವಿರೋಧಿಸಿ ಪ್ರತಿಭಟನೆ. ಡಿಸೆಂಬರ್ 7ರಿಂದ 13ರವರೆಗೆ ನಾಟ್ಯ ತರಂಗ ಸಂಸ್ಥೆಯಿಂದ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹ ಆಯೋಜನೆ. ಸಾಗರದ ನಾಟ್ಯ ತರಂಗ ಸಂಸ್ಥೆ ಪ್ರತಿ ವರ್ಷದಂತೆ ಈ ವರ್ಷವೂ ಡಿಸೆಂಬರ್ 7ರಿಂದ 13ರವರೆಗೆ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹ ಏರ್ಪಡಿಸಿದೆ. ಪ್ರತಿದಿನ ಸಂಜೆ 5:30ರಿಂದ ಇಲ್ಲಿನ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ನಡೆಯಲಿರುವ ಸಪ್ತಾಹ ರಾಜ್ಯ ಮತ್ತು ರಾಷ್ಟ್ರೀಯ ಕಲಾವಿದರ ಪ್ರದರ್ಶನವನ್ನು ಒಳಗೊಂಡಿದೆ ಹಾಗೂ ಹಲವು ವಿಭಿನ್ನ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಡಿಸೆಂಬರ್ 7ರಂದು ಪಂಚತಂತ್ರ ಭರತನಾಟ್ಯ ನೃತ್ಯ ರೂಪಕ ಗೌರಿ ಸಾಗರ್ ಮತ್ತು ಪಾರ್ಥ ಸಾರಥಿ ಅವರಿಂದ ಮತ್ತು ದುರ್ಗಾ ಸುಳಾದಿ ಪ್ರಸ್ತುತಿ, ಸ್ವಗಾಯನ ಮತ್ತು ನರ್ತನ ಡಾಕ್ಟರ್ ಕರುಣಾ ವಿಜೇಂದ್ರ ನೃತ್ಯ ಸಂಯೋಜನೆಯಲ್ಲಿ ವಿದೂಷಿ ಡಾಕ್ಟರ್ ರಮ್ಯಾ ಸೂರಜ್ ಅವರಿಂದ. ಡಿಸೆಂಬರ್ 8ರಂದು ವಿಶ್ವನಾಥ್ ಶಿರೋಡ್ಕರ್ ತಂಡದಿಂದ ಕಥಕ್ ನೃತ್ಯ, ಕಲಾಮಂಡಲಂ ಸುಚಿತ್ರಾ ಅನಿಲ್ ಕುಮಾರ್ ಅವರಿಂದ ಮೋಹಿನಿ ಅಟ್ಟಂ. ಡಿಸೆಂಬರ್ 9ರಂದು ಸುರಜಿತ್ ಸೋಮ್ ಅವರಿಂದ ಒಡಿಸಿ ನೃತ್ಯ, ವಿದೂಷಿ ಅರಬಿ ಐತುಮನೆ ಅವರಿಂದ ಭರತನಾಟ್ಯ. ಡಿಸೆಂಬರ್ 10ರಂದು ವಿಜಯ ಸೇವಾ ಟ್ರಸ್ಟ್ ಮುಖ್ಯಸ್ಥ ಡಾಕ್ಟರ್ ಎಚ್.ಎಸ್. ಮೋಹನ್ ಸಂಯೋಜನೆಯಲ್ಲಿ ಶಶಿಪ್ರಭಾ ಪರಿಣಯ ಯಕ್ಷಗಾನ. ಡಿಸೆಂಬರ್ 11ರಂದು ಪದ್ಮವಿಭೂಷಣ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯ ಅವರ ಶಿಷ್ಯೆ ರಮ್ಯಾ ವೆಂಕಟರಾಮನ್ ಚೆನ್ನೈ ಅವರಿಂದ ಭರತನೃತ್ಯ. ನಾಟ್ಯ ತರಂಗ ಹಿರಿಯ ವಿದ್ಯಾರ್ಥಿಗಳಿಂದ ತನ್ನೋದಂತಿ ಪ್ರಚೋದಯಾತ್ ಭರತನಾಟ್ಯ ನೃತ್ಯ ರೂಪಕ. ಡಿಸೆಂಬರ್ 12ರಂದು ಭಸ್ಮಾಸುರ ಮೋಹಿನಿ ಭರತನಾಟ್ಯ ಮತ್ತು ಯಕ್ಷಗಾನ ನೃತ್ಯ ರೂಪಕ ಹಾಗೂ ಭವ್ಯ ಮೆಲಾಡಿಯಿಂದ ಭರತನಾಟ್ಯ. ಡಿಸೆಂಬರ್ 13ರಂದು ವಿದೂಷಿ ರಾಜಲಕ್ಷ್ಮಿ ಕಾನ್ಗೋಡ್ ಅವರಿಂದ ಭರತನಾಟ್ಯ ಹಾಗೂ ನಾಟ್ಯ ತರಂಗ ಸಂಸ್ಥೆ ವತಿಯಿಂದ ನಳದಮಯಂತಿ ಭರತನಾಟ್ಯ ನೃತ್ಯ ರೂಪಕ. ಇದಲ್ಲದೆ ನಿತ್ಯವೂ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನೃತ್ಯ ರೂಪಕ ನಡೆಯಲಿದೆ ಎಂದು ನಾಟ್ಯ ತರಂಗ ಸಂಸ್ಥೆ ತಿಳಿಸಿದೆ. ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಇಲ್ಲಿನ ತಾಲೂಕು ಬಿಜೆಪಿ ಶನಿವಾರ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು. ಈ ವೇಳೆ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರ್ತಾಳು ಹಾಲಪ್ಪ, ರೈತ ಮೋರ್ಚಾದ ತಾಲೂಕು ಅಧ್ಯಕ್ಷ ಗಿರೀಶ್ ಅಕ್ರೆ, ಮುಖಂಡರಾದ ಪ್ರಸನ್ನ ಹೆಗಡೆ ಕೆರೆಕೈ, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರಪ್ಪ, ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಜಿಲ್ಲಾ ಪ್ರಮುಖರಾದ ಮಧುರಾ ಶಿವಾನಂದ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು, ಟಿಡಿ ಮೇಘರಾಜ್, ಮಲ್ಲಿಕಾರ್ಜುನ್ ಹಕ್ರೆ, ಬಿಸಿ ಲಕ್ಷ್ಮೀನಾರಾಯಣ, ಸಿದ್ದಲಿಂಗಪ್ಪ, ರಮೇಶ್ ಹಾರೇಗೊಪ್ಪ ಮೊದಲಾದವರು ಮಾತನಾಡಿದರು. ಮೈತ್ರಿ ಪಾಟೀಲ್, ಪ್ರಶಾಂತ್, ಆರ್ ಶ್ರೀನಿವಾಸ್, ಸಂತೋಷ್ ರಾಯಲ್, ಸತೀಶ್ ಮಗವೇರ, ಪರಶುರಾಮ್, ಸುವರ್ಣ ಟಿಕಪ್ಪ, ಅರುಣ್ ಕುಗ್ವೆ, ಬಿಟಿ ರವೀಂದ್ರ, ಶ್ವೇತಾ ಸಂತೋಷ್, ರೂಪಾ ರಮೇಶ್ ಮತ್ತಿತರರು ಹಾಜರಿದ್ದರು. ರೈತರ ಸಮಸ್ಯೆ, ರೈತರ ಒಕ್ಕಲು ಎಬ್ಬಿಸಬೇಡಿ ಅನ್ನೋದು ನಮ್ಮ ಕೂಗು. ಯಾರು 3 ಎಕರೆ ಒಳಗೆ ಮಾಡ್ಕೊಂಡಿದ್ದಾರೆ, ತಲತಲಾಂತರದಿಂದ ಮಾಡ್ಕೊಂಡಿದ್ದಾರೆ, 62-63 ವರ್ಷದಿಂದ ಮುಳುಗಡೆ ರೈತರು ಮಾಡ್ಕೊಂಡಿದ್ದಾರೆ, ಅವ್ರನ್ನ ಬಿಡಿಸಬೇಡಿ, ಒಕ್ಕಲು ಎಬ್ಬಿಸಬೇಡಿ ಅಂತ ನಮ್ಮ ಬೇಡಿಕೆ. ಆದರೆ ಇವತ್ತು ಒಕ್ಕಲು ಎಬ್ಬಿಸ್ತಕ್ಕಂಥ ಪ್ರಯತ್ನ ನಡೆದಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಾವಿದ್ದಾಗ ಅಧಿಕಾರದಲ್ಲಿ ಯಾವುದೇ ಇಲ್ಲೇ ಬಲ್ಲಿ ಇವರಿಬ್ಬರು ನಮ್ಮ ವಿರುದ್ಧನೇ ಇದ್ರು, ಬೇರೆ ಪಕ್ಷದಲ್ಲಿ ಇದ್ವಿ. ರಾಜಕೀಯ 1 ಗುಂಟೆ ಜಮೀನು ಯಾರಿಗಾರು ಬಿಡಿಸಿದ್ರು ತೋರಿಸಿ, ಒಬ್ಬನೇ ನೋಟಿಸ್ ಕೊಟ್ಟಿದ್ರೆ ತೋರಿಸಿ. ಬಿಡಲಿಲ್ಲ ಆಡಳಿತವನ್ನು ಮಾಡಲಿ. ಆ ಥರ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಯಡಿಯೂರಪ್ಪ ಇರೋವರೆಗೆ ಇಡೀ ರಾಜ್ಯದಲ್ಲಿ ಒಬ್ಬನಿಗೆ ರೈತರಿಗೆ ಬಿಡಿಸಲಿಲ್ಲ. ಇವರು ಬಂದ್ರಪ್ಪ, ಅದು ಏನು ಪುಣ್ಯಾತ್ಮ, ಯಾವ ಕಾಲಿಟ್ಟರು ಏನೋ. ಅಲ್ಲಿ ಬೆಳ್ಳೂರು ಪಂಚಾಯತಿಲಿ, ಇದೇ ಕ್ಷೇತ್ರದ್ದು ಬೆಳ್ಳೂರು ಪಂಚಾಯತಿಲಿ ಮಾಜಿ ಯೋಧರಿಗೆ ಬೇಲಿ ಕಳಿಸಿದ್ರು, ಹೋಗಿ ಬೇಲಿ ಹಾಕ್ಸಿದ್ವಿ. ಇದು ಈ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಈ ಸರ್ಕಾರಕ್ಕೆ ಮತ್ತು ಈ ಶಾಸಕರಿಗೆ, ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಮಾತಾಡಿದ್ರೆ ನಾನು ಬಂಗಾರಪ್ಪ ಮಗ ಅಂತಾನೋ, ನಾನು ಮಾತಾಡಿದ್ರೆ ಬಂಗಾರಪ್ಪ ಶಿಷ್ಯ ಅಂತಾನೆ. ಯಾವಾಗ ಇವ್ರು ಶಿಷ್ಯರಾಗಿದ್ರಪ್ಪ, ಎಲ್ಲಿದ್ರಪ್ಪ, ಎಷ್ಟು ದಿನ ಇದ್ರಪ್ಪ ಸ್ನೇಹಿತರೆ? ಹಾಗಾಗಿ ಇದೆಲ್ಲವನ್ನ ಪ್ರತಿಭಟಿಸಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ರಾಜ್ಯಾದ್ಯಂತ ರೈತರಿಗೆ ಅನ್ಯಾಯವಾಗ್ತಾ ಇರೋದನ್ನ ಖಂಡಿಸಿ ಕಬ್ಬಿಗೆ ಬೆಂಬಲವನ್ನ ನೀಡ್ತೀನಿ ಅಂತ ಹೇಳಿ ಇಲ್ಲಿಯವರೆಗೂ ಘೋಷಣೆಯನ್ನ ಮಾತ್ರ ಮಾಡಿ ಅದನ್ನ ಅನುಷ್ಠಾನ ಮಾಡದೇ ಇರತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ, ಸ್ಥಳೀಯ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗ್ತಾ ಇಡೀ ಕ್ಷೇತ್ರದಲ್ಲಿ ಮೆಕ್ಕೆಜೋಳದ ಪ್ರಮಾಣ ಕಡಿಮೆ ಇರಬಹುದು, ಭತ್ತ ಮತ್ತು ಮೆಕ್ಕೆಜೋಳವನ್ನ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡೋ ಹಾಗೆ ಖರೀದಿ ಕೇಂದ್ರವನ್ನ ಆರಂಭಿಸಬೇಕು. ಇದು ನಮ್ಮ ಮೊದಲನೆಯ ಆಗ್ರಹ. ಖರೀದಿ ಕೇಂದ್ರವನ್ನ ಆರಂಭಿಸಬೇಕು. ಎರಡನೇ ಸಂಗತಿ, ಇಲ್ಲಿಗೆ ಸಂಬಂಧಪಟ್ಟಂತದ್ದೇ ವಿಚಾರ. ಸರ್, ಪಕ್ಕದ ರಿಪ್ಪನ್ಪೇಟೆನಲ್ಲಿ ಆನೆ ಸಂಪೂರ್ಣ ನಾಶ ಮಾಡಿ ಹೋಗಿದ್ದಾವೆ.
ಕುಟುಂಬನೂ ನಾಶ, ಬೆಳೆನೂ ನಾಶ. ಅನಂತಪುರ, ಕಣ್ಣೂರು, ಗೌತಮ್ಪುರದಲ್ಲಿ ಈಗಾಗಲೇ ಹಿರಿಯಣ್ಣ ಬೈರಾಪುರದಲ್ಲಿ ಆನೆಗಳ ಹಾವಳಿ ಶುರುವಾಗಿದೆ. ತಕ್ಷಣದಲ್ಲಿ ಆನೆಯನ್ನ ನಮ್ಮ ಜಿಲ್ಲೆಯಿಂದ ಹೊರಗೆ ಕಳಿಸ್ತಕ್ಕಂಥ ಕೂಂಬಿಂಗ್ ಕಾರ್ಯವನ್ನ ತೀವ್ರ ಮಾಡಿ ಜನರನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಎರಡನೇ ಬೇಡಿಕೆ ಅಂತೇಳಿ ಆಗ್ರಹ ಅಂತ ವಿನಂತಿ ಮಾಡ್ತೇನೆ. ಮೂರನೇದು, ಸನ್ಮಾನ್ಯ ಶಾಸಕರೇ, ಮೈಕಲ್ ಹೇಳಬಾರ್ದು ಗುಟ್ಟು ಅಂತಾರೆ. ಹಾಲಪ್ಪನವರು 5 ವರ್ಷ, ಅದರಲ್ಲಿ 1.5 ವರ್ಷ ಕೊರೋನಾ, 2 ವರ್ಷ 6 ತಿಂಗಳು ಆಡಳಿತ ನಡೆಸಿದ್ರು. ಅದು ಬಿಟ್ರೆ ಸರಳ ಸಜ್ಜನಿಕೆ LT ತಿಮ್ಮಪ್ಪ ಹೆಗಡೆ ಅವರು. ಸ್ವತಂತ್ರ ಬಂದ ಮೇಲೆ ಈ ಒಂದು 7.5 ವರ್ಷ ಬಿಟ್ಟು ಬಿಟ್ರೆ ಪೂರ್ತಿ ಆಡಳಿತ ಮಾಡಿದ್ಯಾರು? ಮಾವ 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 ಅಳಿಯ ಏನೇನು ಅಭಿವೃದ್ಧಿ ಕಡು ಕಟ್ಟೆ ಹಾಕಿದಿರಿ? ಹಾಲಪ್ಪನವರು ಮತ್ತು LT ತಿಮ್ಮಪ್ಪನವರು ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅನ್ನೋದು ಪಬ್ಲಿಕ್ ಅಕೌಂಟಬಿಲಿಟಿ ಇದೆ. ಬಹಿರಂಗ ಚರ್ಚೆಗೆ ಬನ್ನಿ, ಲಿಖಿತವಾಗಿ ತಾಲೂಕಿಗೆ ಮಾಹಿತಿ ಕೊಡಿ. ಸಿಕ್ಕಿರೋ ಅವಧಿನಲ್ಲಿ ಹಾಲಪ್ಪನವ್ರು ಏನ್ ಮಾಡಿದ್ದಾರೆ? ಸ್ವತಂತ್ರ ಬಂದು ಇಲ್ಲಿವರೆಗೆ ಮಾವ ಅಳಿಯ ನೀವೇನೇನ್ ಮಾಡಿದ್ದೀರಿ ಅಂತ ಹೇಳಿ ಪ್ರತಿ ಊರಲ್ಲಿ ಚರ್ಚೆ ಆಗ್ಬೇಕು, ಜನರ ಚರ್ಚೆಗಳು ಕೊಡ್ಬೇಕಿದು. ಯಾರು ಕೇಳಿರ್ಲಿಲ್ಲ. ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳ್ತಕ್ಕಂಥ ದಾವಂತದಲ್ಲಿ ಒಂದಿಷ್ಟು ಆಲೋಚನೆಗಳನ್ನ, ಯೋಜನೆಗಳನ್ನ ಕೊಟ್ಟರು. ಜನ ಕೇಳಿರ್ಲಿಲ್ಲ. ಇವತ್ತು ರಾಜ್ಯ ಸರ್ಕಾರ ಅಕ್ಷರಶಃ ದಿವಾಳಿ ಆಗಿದೆ. ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದು ಕಷ್ಟ ಇದೆ, ದುಡ್ಡು ಅಡ್ಜಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ರೈತರದ್ದು ಹೇಳ್ತಾ ಇದ್ರು, ನಮ್ಮ ರೈತರಲ್ಲ, ನಮಗೆ ಯಡಿಯೂರಪ್ಪ ಅವ್ರ ನೇತೃತ್ವದಲ್ಲಿ ಇದ್ದಂತಹ ಹಾಲಿನ ಪ್ರೋತ್ಸಾಹಧನ ಕೊಡ್ತಾ ಇಲ್ಲ, ವಿದ್ಯಾನಿಧಿ ಕೊಡ್ತಾ ಇಲ್ಲ, ಭೂನಿಧಿಯನ್ನು ಕೊಡ್ತಾ ಇಲ್ಲ, ಬೇರೆ ಬೇರೆ ಯೋಜನೆಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ರೈತರ ಪರವಾಗಿದ್ದಂತ ಯೋಜನೆಗಳನ್ನ ವಾಪಸ್ ತಕೊಂಡ್ಬಿಟ್ಟಿದೆ ಸರ್ಕಾರ ಅಂತ. ದುಡ್ಡಿಲ್ರಿ ಅವ್ರ ಹತ್ರ, ದಿವಾಳಿ ಆಗ್ಬಿಟ್ಟಿದೆ ಸರ್ಕಾರ. ಎಲ್ಲಿಂದ ಕೊಡ್ತಾರೋ ದುಡ್ಡಿಲ್ಲ ಅವ್ರ ಹತ್ರ. ಯಾರು ಮಾಡಿರೋದು ಇದನ್ನ? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರ ತಂಡ ಆ ಪ್ರಣಾಳಿಕೆ ಮಾಡಿಕೊಟ್ಟೋದು. ಆ ಮನುಷ್ಯ ಸ್ವಲ್ಪ ದಿನ ಸಾಲಪ್ ಸಾಹೇಬ್ರೆ ಸ್ವಲ್ಪ ದಿನ ಇಂಥ ಒಂದೆಲ್ಲ ಪತ್ರಿಕೆದೆಲ್ಲ ಅನಿಲ್ 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 ಅಂತ ಅವ್ನ ಹೆಸರು ಬರ್ತಿತ್ತಪ್ಪ. ಈಗ ನನಗನ್ನಿಸ್ತಂಗೆ ಅವನೇನಾದ್ರೂ ಬಂದ್ರೆ ಕಾಂಗ್ರೆಸ್ ಪಕ್ಷದ MLAಗಳು ಅವರ ಪಕ್ಷದ ಮುಖಂಡ್ರೆ ಅವ್ರು ಯಾಕಂಡು ಹೊಡೆದು ಬಿಡ್ತಾರೆ. ಇವಾಗ ಆ ಸ್ಥಿತಿ ನಿರ್ಮಾಣ ಮಾಡಿಟ್ಟು ಹೋಗ್ಬಿಟ್ಟಿದ್ದಾನೆ ಅವ್ರ ರಾಜ್ಯದಲ್ಲಿ. ಒಂದು ದಿವಾಳಿ ಮಾಡಿರ್ತಕ್ಕಂಥ ಸರ್ಕಾರ, ಮುಂದಾಲೋಚನೆ ಇಲ್ಲದ ಸರ್ಕಾರವನ್ನ ನಾವು ನೋಡ್ತಾ ಇದ್ದೇವೆ. ಶ್ರೀ ಬಹರುಕುಂ ಸಾಗುವಳಿ ಮಾಡಿರೋ ನಾವೆಲ್ಲ ಫಾರಂ ನಂಬರ್ 57 ಸರ್ಕಾರಕ್ಕೆ ಏನ್ ಮಾಹಿತಿ ಇದೆ ಅಂದ್ರೆ 50 ಮತ್ತು 53ರಲ್ಲಿ ಅರ್ಜಿ ಇಲ್ಲ, ಎಲ್ಲ ವಿಲಯ ಆಗ್ಬಿಟ್ಟಿದೆ ಅಂತ ಮಾಹಿತಿ ಇದೆ. ರೆವಿನ್ಯೂ ಮಂತ್ರಿ ಸ್ವತಃ ಹೇಳ್ತಾರೆ ಉಳಿದಿರೋದೆಲ್ಲ ಎವಿಕ್ಷನ್ ಮಾಡಬೇಕು ಅಂತ ಹೇಳಿ. ಅತ್ಯಂತ ಕೈ ಜೋಡಿಸಿದ ವಿನಂತಿ, ಮಾನ್ಯ ಶಾಸಕರ ಹತ್ರ 3 ಸಲ ನೀವು ಶಾಸನ ಸಭೆಯನ್ನು ಪ್ರತಿನಿಧಿಸಿ ನಿಮಗೆ ಅನುಭವ ಬಂದಿದೆ, ಮಾತಾಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮ ರೆವಿನ್ಯೂ ಮಂತ್ರಿಗೆ ದಯವಿಟ್ಟು ಕನ್ವಿನ್ಸ್ ಮಾಡಿ 50 ಮತ್ತು 53ರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾವಿರಾರು ಅರ್ಜಿಗಳು ಬಾಕಿ ಇದಾವೆ, ನಾವು ಅದಕ್ಕೆ ಮಂಜೂರು ಮಾಡಕ್ ಬೇಕಾಗಿರ್ತಕ್ಕಂಥ ಕಾನೂನು ಮಾಡಿ ಅಂತ ವಿನಂತಿ ಮಾಡಿ ರೈತರನ್ನು ಬದುಕಿಸಿ. ಇವತ್ತು ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ನಗರಸಭೆಗಳಿರ್ಬೋದು, ಅವಕ್ಕೆ ಈ ಕರೆಂಟ್ ಬಿಲ್ ಏನಿದೆ ಇದು ದುಪ್ಪಟ್ಟನ್ನ ಮಾಡಿದ್ದಾರೆ. ಎಲ್ಲ ವಲಯಗಳಿಂದಲೂ ಕೂಡ ದುಡ್ಡನ್ನ ಎಳಿತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾಕಂದ್ರೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ. ಇವತ್ತು ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಗ್ರಾಮ ಪಂಚಾಯತಿಗಳಲ್ಲಿ ಕಳೆದ 2023 ಹಾಲಪ್ಪನವರು ಶಾಸಕರಾಗಿದ್ರು, ರಾಜ್ಯ ಸರ್ಕಾರ ಬಿಜೆಪಿ ಇತ್ತು. ಆ ಸಂದರ್ಭದಲ್ಲಿ ಪ್ರತಿ ವರ್ಷ ಮ್ಯಾಕ್ಸಿಮಮ್ 10 ಲಕ್ಷದವರೆಗೆ ಕರೆಂಟ್ ಬಿಲ್ ಬರ್ತಾ ಇತ್ತು ಗ್ರಾಮ ಪಂಚಾಯತಿಗೆ. ಇವತ್ತು 22 ಲಕ್ಷ ರೂಪಾಯಿ ಬರ್ತಾ ಇದೆ. 22 ಲಕ್ಷ ರೂಪಾಯಿ ಬರ್ತಾ ಇದೆ ಕರೆಂಟ್ ಬಿಲ್ಲು. ನಮ್ಮ ಸಾಗರ ನಗರಸಭೆದು ಕಳೆದ ಹಿಂದಿನ ಅವಧಿಗಳಲ್ಲಿ ಏನು 20-22 ಲಕ್ಷ ಬರ್ತಿತ್ತು, ಈಗ 40 ಲಕ್ಷಕ್ಕೆ ಹೆಚ್ಚು ಬರ್ತಾ ಇದೆ. ಇದು ನಮ್ಮ ಎದುರುಗಡೆ ಕಾಣ್ತಾ ಇರತಕ್ಕಂಥ ಸತ್ಯ. ಹಾಗಾಗಿ ಈ ರೀತಿಯಲ್ಲಿ ಜನರ ದುಡ್ಡನ್ನ ಹೀರುವುದರ ಮೂಲಕ ಸರ್ಕಾರವನ್ನ ನಡೆಸ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ವಿರೋಧಿಸ್ತಾ ಇದೆ. ಮಾನ್ಯ ಶಾಸಕರನ್ನೊಂದು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಪೇಪರ್ ನೋಟ್ ಏನ್ ಹೇಳಿದ್ದಾರೆ, ನಾನು ಮಿನಿಸ್ಟರ್ ಆಗ್ಬೇಕು ಅಂತ ಹೇಳಿ ಎಲ್ಲರ ಮನೆ ಬಾಗಿಲು ಕಾದಿದ್ದೀನಿ, ಎಲ್ಲರಿಗೂ ಕಾಲಿಗೆ ಬಿದ್ದು ಬಂದಿದ್ದೀನಿ ಅಂತ ಹೇಳಿದಾರೆ. ಕಾಲಿಗೆ ಬಿದ್ದು ಬಂದಿದ್ದಾರಂತೆ. ದಯಮಾಡಿ ಶಾಸಕರೇ, ನೀವು ಕಾಲಿಗೆ ಬೀಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಕಾಲಿಗೆ ಬೀಳೋದೇ ಆದ್ರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳ ಕಾಲಿಗೆ ಬಿದ್ದು ಒಂದು
10-20 ಕೋಟಿ ಅನುದಾನ ತರಲಿ ಮರ್ಯಾದೆ ಉಳಿಯುತ್ತೆ. ಅದನ್ನ ಬಿಟ್ಟು ಕೇವಲ ಯಾರಿದ್ದೋ ಕಾಲಿಗೆ ಬಿದ್ದಂತ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ ಸ್ವಾಮಿ, ಇದು ಸಾಗರದ ಮರ್ಯಾದೆ ಪ್ರಶ್ನೆ. ಸಮಸ್ಯೆನ ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಬಗೆಹರಿಸ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಪಾದಯಾತ್ರೆ ಆಯ್ತು. ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು. ಆ ಶರಾವತಿ ಮುಳುಗಡೆ ರೈತರ ಸಮಸ್ಯೆನ ಪರಿಹರಿಸತಕ್ಕಂಥ ದಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನವನ್ನ ನಡೆಸಲಿಲ್ಲ ಅಂತಕ್ಕಂಥದ್ದನ್ನ, ಅವರಿಗೆ ಹಕ್ಕುಪತ್ರ ಕೊಡೋದ್ರಲ್ಲಿ ನ್ಯಾಯ ಸಿಗಲಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾರೆ. ಶ್ರಮ ವಹಿಸಬೇಕಾದಂತವರು ತಮ್ಮ ಅಧಿಕಾರದ ಹಸ್ತಾಂತರದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ರಾಜ್ಯದ ಜನತೆಯ ಬಗ್ಗೆ ಯಾವ ಕಾಳಜಿಯನ್ನು ಕೂಡ ಹೊಂದಿಲ್ಲ, ಪರಿಹಾರವನ್ನು ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ನಾಯಕರು ಸಹ ಹಿಂದೆ ಒಂದ್ಸರಿ ಇಲ್ಲಿ ಶಾಸಕರಾದಾಗ ಒಂದು ತಿಂಗಳು 1 ವರ್ಷ 2 ತಿಂಗಳು ಸರ್ಕಾರ ಇಲ್ಲ. ಅವತ್ತು ಬರೀ ಶಾಸಕರಿದ್ದು, ಅವತ್ತು ಸಹ ಈ ತಾಲೂಕಲ್ಲಿ ಆ ರೀತಿ ನಡೆದಿಲ್ಲ. ಮತ್ತೆ ನಂತರ 3.5 ವರ್ಷ ಸರ್ಕಾರ ಆದ್ರ ಮೇಲೆ ಸಹ ಅವರೇನು ಮಂತ್ರಿ ಆಗಿರಲ್ಲ, ಶಾಸಕರಾಗಿದ್ರು. ಅವಾಗಲೂ ಸಹ ಈ ತಾಲೂಕಿನ ಆಡಳಿತವನ್ನು ಯಾವ ರೀತಿಯಲ್ಲಿ ಬಿಗಿ ಇಟ್ಟಿದ್ರು, ರೈತರ ಪರವಾಗಿ ಯಾವ ರೀತಿಯಲ್ಲಿ ನಿಂತಿದ್ರು, ಪರವಾಗಿ ಯಾವುದೇ ಅಧಿಕಾರಿಗಳಿಂದ ಕಿರುಕುಳ ಆಗಿರಲ್ಲ, ಫಾರೆಸ್ಟ್ ಇಲಾಖೆಯಿಂದ ಆಗಿರಲ್ಲ. ಆದರೆ ಇವತ್ತು ಈ ಸರ್ಕಾರ ಬಂದ ಮೇಲೆ, ಈ ಶಾಸಕರು ಇಲ್ಲಿ ಗೆದ್ದ ಮೇಲೆ ಈ ವರ್ಗಾವಣೆ ಅಧಿಕಾರಿಗಳು ಎಲ್ಲಿ ಹದಗೆಡ್ತು ಅಂದ್ರೆ ವರ್ಗಾವಣೆ ದಂಧೆ. ಹೆಂಗೆ ಅಧಿಕಾರಿಗಳನ್ನ, ತಾಲೂಕು ಮಟ್ಟದ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ಬೇಕಾದ್ರೆ ನಿನಗೆ 1ನೇ ವರ್ಷ ಇಷ್ಟು ಫಿಕ್ಸ್, ಮತ್ತೊಂದು ವರ್ಷ ಇರ್ಬೇಕಾ, ನೀನು ನಮಗೆ ಮುಂಚೆ ಅಡ್ವಾನ್ಸ್ ಕೊಡ್ಬೇಕು ಅಂತೇಳಿ ಈ ರೀತಿಯಲ್ಲಿ ಅಧಿಕಾರಿಗಳನ್ನ ವ್ಯವಹಾರ ಮಾಡಿಕೊಂಡು ಇವತ್ತು ತಂದು ಹಾಕಿದಕ್ಕಾಗಿ ಇವತ್ತು ಇಡೀ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಆಡಳಿತ ಹದಗೆಟ್ಟು ಹೋಯ್ತು. ಅವನೇನಾಗಿದೆ ಅಂದ್ರೆ ಅರ್ಜೆಂಟ್ 1ನೇ ವರ್ಷ ಟೈಮ್ ಇದೆ, ಎಷ್ಟು ಬೇಕು ಅಷ್ಟು ನಾವು ಬಾಚ್ಬೇಕು ಅಂತ ಹೇಳಿ ಅವ್ರು ಫಿಕ್ಸ್ ಮಾಡ್ಕಿದ್ದಾರೆ. ಉಳಿಸ್ಕೊಳ್ಳೋದ್ರಲ್ಲಿ ಪಡೆದಾಡ್ತಾ ಇದ್ದಾರೆ. ಅವರಿಗೆ ಕನ್ಫರ್ಮ್ ಆಗೋಗ್ಬಿಟ್ಟಿದೆ ಸ್ವಾಮಿ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ನಾಮ ಆಗ್ತಾ ಇದೆ, ನಮ್ಮ ಒಂದು ಕುರ್ಚಿಯ ಅಧಿಕಾರ ಕಳ್ಕೊಳ್ತಾ ಇದೀವಿ ಅನ್ನೋ ಒಂದು ಕನ್ಫರ್ಮೇಶನ್ ಅವ್ರಿಗೆ ಆಗೋಗ್ಬಿಟ್ಟಿದೆ. ಹಾಗಾಗಿ ಡಿ.ಕೆ.ಶಿ ಅವರು ಮುಂದಿನ 2.5 ವರ್ಷ ಅವಧಿಗೆ ನಾನು ಸಿಎಂ ಆಗ್ಲಿಲ್ಲ ಅಂದ್ರೆ ಇನ್ನು ಯಾವ ಕಾಲದಲ್ಲೂ ನಾನು ಸಿಎಂ ಆಗಲ್ಲ ಅನ್ನೋ ಒಂದು ಕನ್ಫರ್ಮೇಶನ್ ಮೇಲೆ ಅವರು ಕುರ್ಚಿಯ ಪಡೆದಾಟದಲ್ಲಿದ್ದಾರೆ. ಬಿಟ್ರೆ ನಮ್ಮ ರೈತರ ಬವಣೆ ಆಗ್ಲಿ, ರಾಜ್ಯ ಸರ್ಕಾರದ ಅಭಿವೃದ್ಧಿ ಆಗ್ಲಿ ಅವರಿಗೆ ಬೇಡ ಆಗಿದೆ.